ದೇವಸ್ಥಾನದಿಂದ ಮನೆಗೆ ಬಂದ ತಕ್ಷಣ ಈ ಕೆಲಸಗಳನ್ನು ಮಾಡಲೇಬೇಡಿ. ಹೌದು, ದೇವರು ಮತ್ತು ದೇವತೆಗಳನ್ನು ಪೂಜಿಸೋದ್ರಿಂದ ಸಂತೋಷ, ಸಮೃದ್ಧಿ, ಶಾಂತಿ ಮತ್ತು ಅದೃಷ್ಟವನ್ನು ಪಡೆದುಕೊಳ್ತಾರೆ. ಈ ಕಾರಣಕ್ಕಾಗಿ ಮನೆಯಲ್ಲಿ ದೇವರು ಮತ್ತು ದೇವತೆಗಳನ್ನು ಪೂಜಿಸೋದು ಮಾತ್ರವಲ್ಲ, ದೇವಸ್ಥಾನಗಳಿಗೆ ಭೇಟಿ ನೀಡುವ ಮೂಲಕ ಕೂಡ ದೇವರನ್ನ ಪೂಜಿಸ್ತಾರೆ. ಆಗಾಗ್ಗೆ ದೇವಸ್ಥಾನಗಳಿಗೆ ಭೇಟಿ ನೀಡೋದ್ರಿಂದ, ದೇವರ ದರ್ಶನವನ್ನ ಮಾಡೋದ್ರಿಂದ ಜೀವನದಲ್ಲಿ ಧನಾತ್ಮಕತೆ ತುಂಬಿಕೊಳ್ತದೆ, ಪಾಪಗಳು ಪರಿಹಾರವಾಗುತ್ತೆ, ಜೀವನದಲ್ಲಿ ಎದುರಾಗುವ ಸಮಸ್ಯೆಗಳನ್ನು ಎದುರಿಸಿ ನಿಲ್ಲುವ ಸಾಮರ್ಥ್ಯ ಬರ್ತದೆ. ಆದರೆ ದೇವಸ್ಥಾನದಿಂದ ಮನೆಗೆ ಹಿಂತಿರುಗಿ ಬಂದ ನಂತರ ಈ ತಪ್ಪುಗಳನ್ನು ಮಾಡಿದ್ರೆ ದೇವಸ್ಥಾನಕ್ಕೆ ಹೋಗಿ ಬಂದರೂ ವ್ಯರ್ಥವಾಗ್ತದೆ. ಹಾಗಾದ್ರೆ ದೇವಸ್ಥಾನಕ್ಕೆ ಹೋಗಿ ಮನೆಗೆ ಬಂದ ತಕ್ಷಣ ಯಾವ ಕೆಲಸಗಳನ್ನು ಮಾಡಬಾರದು, ಅಪ್ಪಿತಪ್ಪಿ ಮಾಡಿದ್ರೆ ಏನಾಗುತ್ತೆ ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಯೋಣ. ಅದಕ್ಕೂ ಮುನ್ನ ಶಾಸ್ತ್ರ, ಪುರಾಣ, ಗುರು ಹಿರಿಯರ ಆಚಾರ ವಿಚಾರಗಳ ಬಗ್ಗೆ ನಂಬಿಕೆ ಇದ್ರೆ ತಪ್ಪದೆ ಒಂದು ಲೈಕ್ ಕೊಟ್ಟು ಆ ಭಗವಂತನ ಆಶೀರ್ವಾದ ನಮ್ಮ ಮೇಲೆ ಸದಾ ಇರಲೆಂದು ಭಕ್ತಿಯಿಂದ ಓಂ ಭಗವತೆ ವಾಸುದೇವಾಯ ನಮಃ ಅಂತ ಕಮೆಂಟ್ ಮಾಡಿ. ಆ ಭಗವಂತನ ಆಶೀರ್ವಾದ ನಮ್ಮ ಮೇಲೆ ಇದ್ರೆ ಯಾವುದೇ ತೊಂದರೆಗಳು ಎದುರಾಗೋದಿಲ್ಲ. ಹೌದು, ಹಿಂದೂ ಧರ್ಮ ಗ್ರಂಥಗಳ ಪ್ರಕಾರ ನಾವು ದೇವಸ್ಥಾನದಿಂದ ಮನೆಗೆ ಹಿಂತಿರುಗಿ ಬಂದ ತಕ್ಷಣ ಕೈಕಾಲುಗಳನ್ನು ತೊಳೆಯೋದಾಗ್ಲಿ, ಮತ್ತೊಮ್ಮೆ ಸ್ನಾನ ಮಾಡೋದಾಗ್ಲಿ ಮಾಡಬಾರ್ದು. ಈ ರೀತಿ ದೇವಸ್ಥಾನದಿಂದ ಮನೆಗೆ ಬಂದ ತಕ್ಷಣ ಮಾಡೋದ್ರಿಂದ ದೇವಾಲಯದಲ್ಲಿ ನಮ್ಮ ದೇಹವು ಆಹ್ವಾನಿಸಿಕೊಂಡ ಸಕಾರಾತ್ಮಕ ಮತ್ತು ಧನಾತ್ಮಕ ಶಕ್ತಿಯು ನಾಶವಾಗ್ತದೆ. ಆ ವ್ಯಕ್ತಿಯ ಶಾಂತಿ ಮತ್ತು ನೆಮ್ಮದಿ ಹಾಳಾಗ್ತದೆ. ದೇವಸ್ಥಾನದಿಂದ ಮನೆಗೆ ಬಂದ ನಂತರ ಒಂದಿಷ್ಟು ಸಮಯ ಕುಳಿತುಕೊಳ್ಳಿ ಅಥವಾ ಮನೆಯ ಪ್ರತಿಯೊಂದು ಕೋಣೆಯಲ್ಲೂ ಓಡಾಡಿ ನಂತರ ಕೈಕಾಲುಗಳನ್ನು ತೊಳಿಬೇಕು. ಇನ್ನು ಶಿವ ಸೇರಿದಂತೆ ನಾವು ಅನೇಕ ದೇವರು ಮತ್ತು ದೇವತೆಗಳಿಗೆ ನೀರನ್ನ, ಹಾಲನ್ನ ಅಥವಾ ನೈವೇದ್ಯವನ್ನ ತೆಗೆದುಕೊಂಡು ದೇವಸ್ಥಾನಗಳಿಗೆ ಹೋಗ್ತೇವೆ. ಈ ಸಮಯದಲ್ಲಿ ಜನರು ಪೂಜಾ ಸಾಮಗ್ರಿಗಳೊಂದಿಗೆ ನೀರು, ಹಾಲು, ನೈವೇದ್ಯವನ್ನ ಒಂದು ಪಾತ್ರೆಯಲ್ಲಿ ತೆಗೆದುಕೊಂಡು ಹೋಗ್ತಾರೆ. ಅಂತಹ ಸಂದರ್ಭದಲ್ಲಿ ದೇವರಿಗೆ ಅವುಗಳನ್ನು ಅರ್ಪಿಸಿ ಮನೆಗೆ ಹಿಂತಿರುಗಿ ಬರುವಾಗ ಖಾಲಿ ಪಾತ್ರೆಗಳನ್ನು ತೆಗೆದುಕೊಂಡು ಬರಬಾರ್ದು. ಆ ಪಾತ್ರೆಯಲ್ಲಿ ನೀರು ಅಥವಾ ದೇವರ ಪ್ರಸಾದವನ್ನ ಅಥವಾ ಸ್ವಲ್ಪ ಅಕ್ಷತೆಯನ್ನ ಹಾಕೊಂಡು ಬರಬೇಕು. ದೇವಸ್ಥಾನಕ್ಕೆ ತೆಗೆದುಕೊಂಡು ಹೋದ ಪಾತ್ರೆಯನ್ನ ಖಾಲಿ ತರೋದ್ರಿಂದ ಮನೆಯಲ್ಲಿ ನಕಾರಾತ್ಮಕ ಶಕ್ತಿ ಸೃಷ್ಟಿಯಾಗುತ್ತೆ, ಮನೆಯ ಸಮೃದ್ಧಿ ಹಾಳಾಗುತ್ತೆ. ಹಾಗೂ ಇಂತಹ ಖಾಲಿ ಪಾತ್ರೆಗಳು ಮನೆಯಲ್ಲಿ ಬಡತನ ಮತ್ತು ನಕಾರಾತ್ಮಕತೆಯನ್ನು ತರ್ತದೆ. ಇದಲ್ಲದೆ ನಾವು ದೇವಸ್ಥಾನಗಳಿಗೆ ಭೇಟಿ ನೀಡಿದಾಗ ಅಲ್ಲಿ ನಮಗೆ ಪ್ರಸಾದದ ರೂಪದಲ್ಲಿ ತೀರ್ಥ, ಹೂವು ಅಥವಾ ದೇವರಿಗೆ ಅರ್ಪಿಸಿದ ನೈವೇದ್ಯವನ್ನು ನೀಡುತ್ತಾರೆ. ಇಂತಹ ವಸ್ತುಗಳನ್ನು ನೀವು ಮನೆಗೆ ತಂದಾಗ ಅವುಗಳನ್ನು ಯಾವಾಗಲೂ ಗೌರವಯುತವಾಗಿ ಮನೆಯ ಪವಿತ್ರವಾದ ಸ್ಥಳದಲ್ಲಿ ಇಡಬೇಕು. ಪ್ರಸಾದವಿದ್ದರೆ ಖಂಡಿತ ಮನೆಯ ಎಲ್ಲ ಸದಸ್ಯರೊಂದಿಗೆ ಹಂಚಿ ತಿನ್ನಬೇಕು. ದೇವಸ್ಥಾನದಿಂದ ಮನೆಗೆ ತಂದ ವಸ್ತುಗಳನ್ನು ಎಲ್ಲೆಂದರಲ್ಲಿ ಎಸೆಯೋದಾಗ್ಲಿ, ಹಾಗೆ ಹಾಳು ಮಾಡೋದಾಗ್ಲಿ ಮಾಡಬಾರದು. ಹೀಗೆ ಮಾಡಿದ್ರೆ ನಕಾರಾತ್ಮಕ ಶಕ್ತಿಯನ್ನ ಆಹ್ವಾನಿಸಿದಂತಾಗ್ತದೆ. ಹೌದು, ದೇವಸ್ಥಾನಕ್ಕೆ ಹೋಗಿ ಮನೆಗೆ ಹಿಂದಿರುಗಿ ಬಂದ ನಂತರ ಇಂತಹ ತಪ್ಪುಗಳನ್ನು ಎಂದಿಗೂ ನಾವು ಮನೆಯಲ್ಲಿ ಮಾಡಬಾರ್ದು. ಈ ತಪ್ಪುಗಳನ್ನು ಮಾಡೋದ್ರಿಂದ ನೀವು ದೇವಸ್ಥಾನಕ್ಕೆ ಭೇಟಿ ನೀಡಿ ದೇವರ ದರ್ಶನ ಮಾಡಿರೋದು ವ್ಯರ್ಥವಾಗುವುದು. ಈ ಮಾಹಿತಿ ಇಷ್ಟವಾದರೆ ಲೈಕ್ ಕೊಟ್ಟು ನಿಮ್ಮ ಆತ್ಮೀಯರಿಗೆ ಶೇರ್ ಮಾಡಿ. ಧನ್ಯವಾದಗಳು.